ದರ್ಶನ್ ಪವಿತ್ರ ಗೌಡ ಸೇರಿದಂತೆ ಎಲ್ಲ ಆರೋಪಿಗಳನ್ನ ಕೋರ್ಟ್ಗೆ ಕರ್ಕೊಂಡು ಬರಲಾಗಿದೆ. ಇಬ್ಬರ ದೃಶ್ಯಗಳನ್ನ ಕೂಡ ಗಮನಿಸ್ತಾ ಇದ್ದೀರಿ. ಒಂದ್ ಕಡೆ ಪವಿತ್ರ ಗೌಡ, ಮತ್ತೊಂದ್ ಕಡೆ ದರ್ಶನ್. ಸುಪ್ರೀಂ ಕೋರ್ಟ್ ಜಾಮೀನು ರದ್ದು ಮಾಡಿದ ಮೇಲೆ ಮೊದಲ ಬಾರಿಗೆ ಪರಪ್ಪನ ಅಗ್ರಹಾರ ಸೇರಿದಂತ ದರ್ಶನ್ರ ಲುಕ್ ನೋಡೋದಕ್ಕೆ ಸಿಗ್ತಾ ಇರೋದು ಗಮನಿಸ್ತಾ ಇದ್ದೀರಿ. ನಟ ದರ್ಶನ್ ಅವರನ್ನ ಕೋರ್ಟ್ಗೆ ಹಾಜರುಪಡಿಸಲಾಗ್ತಾ ಇದೆ. ದರ್ಶನ್ ಮಾತ್ರ ಅಲ್ಲ, ಉಳಿದಂತ ಎಲ್ಲ ಆರೋಪಿಗಳು, ಒಟ್ಟು 17 ಜನ ಆರೋಪಿಗಳು, ಜೈಲಿನಲ್ಲಿದ್ದವರು 6 ಮಂದಿ, ಉಳಿದಂತ ಆರೋಪಿಗಳು ಜಾಮೀನಿನ ಮೇಲೆ ಹೊರಗಡೆ ಇದ್ರು. ಪ್ರದೋಷ್ ತಂದೆಯ ಕಾರ್ಯ ಮಾಡೋದಕ್ಕೆ ಅಂತ ಹೇಳಿ ಮಧ್ಯಂತರ ಜಾಮೀನನ್ನ ತೆಗೆದುಕೊಂಡಿದ್ರು. ಹಾಗಾಗಿ ಸದ್ಯ ಎಲ್ಲಾ ಆರೋಪಿಗಳು ಕೋರ್ಟ್ಗೆ ಹಾಜರಾಗಿದ್ದಾರೆ. ಪವಿತ್ರ ಗೌಡ, ದರ್ಶನ್, ನಾಗರಾಜ್, ಹಾಗೆಯೇ ಅನುಕುಮಾರ್, ಜಗದೀಶ್ ಸೇರಿದಂತೆ ಎಲ್ಲ ಆರೋಪಿಗಳು ಎಲ್ಲರನ್ನೂ ಕೂಡ ಕೋರ್ಟ್ಗೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಹಾಜರುಪಡಿಸಿದಂಥ ನಂತರದಲ್ಲಿ ಚಾರ್ಜ್ ಫ್ರೇಮ್ ಮಾಡಲಾಗುತ್ತೆ. ಕಳೆದ ವರ್ಷ ಜೂನ್ 8ನೇ ತಾರೀಕಿನಿಂದ ಇದುವರೆಗೆ ಏನೆಲ್ಲ ನಡೆದು ಹೋಯಿತು, ಇವರ ಬದುಕು ಹೇಗೆ ಉಲ್ಟಾ ಪಲ್ಟಾ ಆಗ್ಬಿಡ್ತು, ಆದಂಥ ಒಂದು ಕೃತ್ಯದಿಂದ, ಮಾಡಿದಂಥ ಒಂದು ಎಡವಟ್ಟಿನಿಂದ, ಮಾಡಿದಂಥ ಒಂದು ಮಹಾಪರಾಧದಿಂದ ಬದುಕೇ ಉಲ್ಟಾ ಪಲ್ಟಾ ಆಗೋಗ್ಬಿಡ್ತು. ಈಗ ಫೈನಲ್ ಆಗಿ ವಿಚಾರಣೆಯ ಹಂತಕ್ಕೆ ಬರ್ತಾ ಇದೆ ಪ್ರಕರಣ. ಇದುವರೆಗೂ ಪ್ರಕರಣದ ವಿಚಾರಣೆ ಆರಂಭವೇ ಆಗಿರಲಿಲ್ಲ. ಪ್ರಕರಣದ ಟ್ರಯಲ್ ಆರಂಭ ಆಗಿರಲಿಲ್ಲ. ಪ್ರಕರಣದ ಟ್ರಯಲ್ ಆರಂಭ ಆಗಬೇಕು ಅಂದ್ರೆ ಚಾರ್ಜ್ ಫ್ರೇಮ್ ಆಗಬೇಕು. ಅದಾಗಿರ್ಲಿಲ್ಲ ಇಲ್ಲಿ ತನಕ ಪ್ರಕರಣದಲ್ಲಿ. ಯಾಕಂದ್ರೆ ಒಬ್ರು ಒಂದ್ಸಲ ಜಾಮೀನು ಅರ್ಜಿಯನ್ನು ಸಲ್ಲಿಸ್ತಾ ಇದ್ರು, ಇನ್ನೊಬ್ರು ಮತ್ತೊಮ್ಮೆ, ಒಂದ್ಸಲ ಜಾಮೀನು ರದ್ದಾಗಿ ಒಳಗಡೆ ಬಂದ್ಮೇಲೆ ಆಮೇಲೆ ಡಿಸ್ಚಾರ್ಜ್ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಶುರು ಮಾಡಿದ್ರು. ಈ ಎಲ್ಲ ಕಾರಣದಿಂದಾಗಿ ವಿಳಂಬ ಆಗಿತ್ತು. ಈಗ ಫೈನಲಿ ಪ್ರಕರಣದ ವಿಚಾರಣೆ ಆರಂಭ ಆಗ್ತಾ ಇದೆ. ಪ್ರಕರಣದ ಟ್ರಯಲ್ ಆರಂಭ ಆಗ್ತಾ ಇದೆ. ಇವತ್ತು ಚಾರ್ಜ್ ಫ್ರೇಮ್ ಮಾಡಲಾಗುತ್ತೆ. ಅಂದ್ರೆ ಯಾವ ಆರೋಪಿಗಳ ವಿರುದ್ಧ ಏನೇನು ಅಪರಾಧಗಳಿದ್ದಾವೋ, ಏನೇನು ಅಪರಾಧಗಳನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆಯೋ ಅದನ್ನ ಅವರಿಗೆ ತಿಳಿಸುವಂತಹ ಕೆಲಸವನ್ನ ನ್ಯಾಯಾಧೀಶರು ಮಾಡಲಿದ್ದಾರೆ. 64ನೇ ಸೆಷನ್ಸ್ ಕೋರ್ಟ್ನ ನ್ಯಾಯಾಧೀಶರು ಪ್ರತಿಯೊಬ್ಬ ಆರೋಪಿಗೆ ಆತನ ಮೇಲೆ ಇರುವಂತಹ ಅಪರಾಧ ಕೃತ್ಯಗಳ ಆರೋಪಗಳು ಏನೇನು, ಆ ಸೆಕ್ಷನ್ಗಳು ಏನೇನು, ಅದೆಲ್ಲವನ್ನ ತಿಳಿಸುವಂತಹ ಕೆಲಸವನ್ನ ಮಾಡ್ತಾರೆ. ಅದನ್ನ ತಿಳಿಸಿದಂತಹ ನಂತರದಲ್ಲಿ ಈ ರೀತಿ ನಿಮ್ಮ ವಿರುದ್ಧ ಚಾರ್ಜಸ್ನ ಹಾಕಲಾಗಿದೆ, ಇದನ್ನ ಒಪ್ಕೊಳ್ತೀರಾ ಅಂತ ಕೇಳ್ತಾರೆ. ಅವರು ಹೌದು ಸ್ವಾಮಿ, ನಾನು ಈ ಕೃತ್ಯ ಮಾಡಿದ್ದು ಹೌದು ಅಂತ ಹೇಳಿದ್ರೆ ಅಲ್ಲಿಗೆ ಮುಗಿದೋಯ್ತು. ನೆಕ್ಸ್ಟ್ ಶಿಕ್ಷೆಯ ಪ್ರಮಾಣ ಮಾತ್ರ ಪ್ರಕಟ ಆಗೋದು. ಬಟ್ ಯೂಶುವಲಿ ಹಾಗಾಗೋದಿಲ್ಲ, ವೆರಿ ರೇರ್ ಆ ರೀತಿ ಆಗೋದು ಚಾರ್ಜ್ ಫ್ರೇಮ್ ಮಾಡಿದಾಗ. ಯಾಕಂದ್ರೆ ಆರೋಪಿಗಳು ಫೈಟ್ ಮಾಡೇ ಮಾಡ್ತಾರೆ. ಅವ್ರು ಯಾಕೆ ಒಪ್ಕೊಳ್ತಾರೆ, ನಾವು ಕೃತ್ಯ ಮಾಡಿದೀವಿ ಅಂತ ಹೇಳಿ ಕೋರ್ಟ್ನಲ್ಲಿ ಅವ್ರು ಫೈಟ್ ಮಾಡೇ ಮಾಡ್ತಾರೆ. ಹಾಗಾಗಿ ಈ ಆರೋಪಿಗಳಿಗೂ ಕೂಡ ಅವರ ವಿರುದ್ಧ ಏನ್ ಸೆಕ್ಷನ್ಗಳನ್ನ ಹಾಕಲಾಗಿದೆಯೋ, ಯಾವ ಚಾರ್ಜಸ್ಗಳನ್ನ ಹಾಕಲಾಗಿದೆಯೋ ಅದನ್ನ ತಿಳಿಸುವಂತಹ ಕೆಲಸವನ್ನ ನ್ಯಾಯಾಧೀಶರು ಮಾಡ್ತಾರೆ. ಆಗ ಆಬ್ವಿಯಸ್ಲಿ ಆರೋಪಿಗಳು ಇಲ್ಲ ಸ್ವಾಮಿ, ಇದನ್ನ ನಾನು ಒಪ್ಪಲ್ಲ, ನಾನು ಈ ಕೃತ್ಯವನ್ನ ಮಾಡಿಲ್ಲ ಅಂತ ಹೇಳ್ತಾರೆ. ಅದಾದ ಬಳಿಕ ವಿಚಾರಣೆಗೆ ಸರಿ, ಹಾಗಿದ್ರೆ ಪ್ರಕರಣದ ವಿಚಾರಣೆ ನಡೆಯಲಿ ಅಂತಾರೆ ನ್ಯಾಯಾಧೀಶರು. ಅದಾದ ಬಳಿಕ ಪ್ರಕರಣದ ವಿಚಾರಣೆ ಆರಂಭ ಆಗತ್ತೆ. ಪ್ರಕರಣದ ಟ್ರಯಲ್ ಆರಂಭ ಆಗತ್ತೆ. ಸುಪ್ರೀಂ ಕೋರ್ಟ್ ಈ ಆರೋಪಿಗಳ ಜಾಮೀನನ್ನ ರದ್ದು ಮಾಡಿದಂತಹ ಟೈಮ್ನಲ್ಲೂ ಸೂಚನೆಯನ್ನ ಕೊಟ್ಟಿತ್ತು. ಶೀಘ್ರದಲ್ಲಿ ಪ್ರಕರಣದ ವಿಚಾರಣೆಯನ್ನ ಮುಗಿಸಬೇಕು ಅಂತ ಹೇಳಿತ್ತು. ಆ ಟ್ರಯಲ್ ಆರಂಭ ಆಗಬೇಕು ಅಂದ್ರೆ ಚಾರ್ಜ್ ಫ್ರೇಮ್ ಆಗಬೇಕಾಗಿತ್ತು. ಆ ಚಾರ್ಜ್ ಫ್ರೇಮ್ ಮಾಡುವಂತಹ ಕೆಲಸ ಇವತ್ತಾಗುತ್ತೆ. ಆ ಚಾರ್ಜ್ ಫ್ರೇಮ್ನ ಬಳಿಕ ವಿಚಾರಣೆಗೆ ದಿನಾಂಕವನ್ನ ನಿಗದಿಪಡಿಸಲಾಗುತ್ತೆ. ಅದಾದ ಬಳಿಕ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ಕಳೆದ ವರ್ಷ 2024ರ ಜೂನ್ 8ನೇ ತಾರೀಕು ಕೊಲೆಗೀಡಾದಂಥ ರೇಣುಕಾ ಸ್ವಾಮಿಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ಆರಂಭ ಆಗುತ್ತೆ. ವಾದ ಪ್ರತಿವಾದ ಆರಂಭ ಆಗುತ್ತೆ. ಸಾಕ್ಷಿಗಳ ಪರಾಮರ್ಶೆಗಳು ನಡೆಯೋದಕ್ಕೆ ಆರಂಭ ಆಗುತ್ತೆ. ಅದಾದ ಬಳಿಕ ತೀರ್ಪು ಸಿಗೋದು. ಅದು ಇನ್ನೂ ಕೂಡ ಬಹಳಷ್ಟು ಸಮಯವನ್ನ ತೆಗೆದುಕೊಳ್ಬಹುದು. ಬಟ್ ಪ್ರಕರಣದ ವಿಚಾರಣೆಯಂತೂ ಆರಂಭ ಆಗ್ತಾ ಇದೆ. ಯಾಕಂದ್ರೆ ಇವತ್ತು ಚಾರ್ಜ್ ಫ್ರೇಮ್ ಮಾಡಲಾಗ್ತಾ ಇದೆ ಎಲ್ಲ 17 ಆರೋಪಿಗಳ ವಿರುದ್ಧ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.